ಹಾಯ್, ಇವತ್ತು ಬುಧವಾರ ಬೆಳಗ್ಗೆ 5:12ಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, 5:12 ಟೈಮು. ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ಇವತ್ತು. ಯಾಕಂದರೆ ಆ್ಯಕ್ಚುಲಿ ಈ ಟೈಮ್ ಬಂದ್ರೇ ಒಳ್ಳೆ ಡ್ಯೂಟಿಗಳು ಕೂಡ ಬಿಡೋದು, ಒಳ್ಳೆ ಅರ್ನಿಂಗ್ಸ್ ಆಗೋದು ಸಾಯಂಕಾಲ ಅಷ್ಟೊತ್ತಿಗೆ. ಸುಮ್ಮನೆ ನಾವು ಈ ನಡುವೆ ಎಲ್ಲ ಲೇಟಾಗಿ ಬಂದೆ, ನಾನು ಬೇಗ ಬರೋಕ್ಕಾಗಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಅರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂತ ಅನ್ಕೋತೀನಿ. ಸೊ ಇವತ್ತು ಬೇಗ ಬಂದಿದ್ದೀನಿ. ನೋಡೋಣ ಇವತ್ತು ಈವ್ನಿಂಗ್ ಒಂದು 10 ಗಂಟೆ ಅಷ್ಟೊತ್ತಿಗೆ ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಮೊದಲನೇ ಡ್ಯೂಟಿ ಏರ್ಪೋರ್ಟ್ ಸಿಕ್ತು, 1100 ರೂಪಾಯಿ. ಸೊ ಅದೇ ಅಡ್ವಾಂಟೇಜ್ ಏನು ಅಂದರೆ, ಈ ಥರ ಬೇಗ ಬಂದರೆ ಒಳ್ಳೆ ಡ್ಯೂಟಿಗಳು ಸಿಗ್ತವೆ ಏರ್ಪೋರ್ಟು, ಅಲ್ಲಿ ಇಲ್ಲಿ ಒಳ್ಳೆ ಪ್ರೀಮಿಯರ್ ಡ್ಯೂಟಿಗಳು. ಏರ್ಪೋರ್ಟಲ್ಲಿ ಡ್ರಾಪ್ ಆಯಿತು. ನನಗೆ ಬಂದಿರ್ತಕ್ಕಂಥ ಅಮೌಂಟು 1161 ರೂಪಾಯಿ. ನೆಕ್ಸ್ಟು ಇನ್ನೂ ಒಂದು 1 ಅವರ್ ಆಗುತ್ತೆ ನೆಕ್ಸ್ಟ್ ಟ್ರಿಪ್ ಬರೋಕ್ಕೆ ಏರ್ಪೋರ್ಟಿಂದ. ಯಾಕಂದರೆ ಒಂದು 271 ಗಾಡಿಗಳಿದ್ದಾವೆ ನನ್ನ ಮುಂದೆ ಕ್ಯೂವಲ್ಲಿ. ಬೆಳಗ್ಗೆ ಏರ್ಪೋರ್ಟಿಂದ ವರ್ಮಾವು ಬಿತ್ತು, ವರ್ಮಾವಿಂದ ಮತ್ತೆ ಇಮಿಡಿಯೇಟ್ ಇನ್ನೊಂದು ಏರ್ಪೋರ್ಟ್ ಸಿಕ್ತು. ಸೊ ಏರ್ಪೋರ್ಟಲ್ಲಿ ಇವಾಗ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಪಿಕಪ್ ಹಂಗೆ ರಿಸರ್ವೇಷನ್ ಬಂತು, ಹಂಗೆ ತೊಗೊಂಡಿದ್ದೀನಿ. ಸೊ ರಿಸರ್ವೇಷನ್ ಪಿಕಪ್ಗೆ ಅಂತ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿಕೊಂಡು ಅದು JP ನಗರಿಗೆ ರಿಸರ್ವೇಷನ್ ಇರೋದು. ಅದು ಏರ್ಪೋರ್ಟಿಂದ ಈಗ ತಾನೇ ಡ್ರಾಪ್ ಆಯಿತು JP ನಗರಲ್ಲಿ. ಟೈಮು 2 ಗಂಟೆ ಆಗಿದೆ ಮಧ್ಯಾಹ್ನ. ಅರ್ನಿಂಗ್ಸ್ ಇಷ್ಟೊತ್ತಿಗೆ ಎಷ್ಟಾಯಿತು ನೋಡಿ. ಇವತ್ತು ಬರೀ 4 ಟ್ರಿಪ್ಗೆ 3316 ರೂಪಾಯಿ ಆಗಿದೆ. ಒಂದೊಂದು ಸರಿ ಈ ಥರ ಆಗಿಬಿಡ್ತದೆ ಬೇಗ ಡ್ಯೂಟಿಗಳು. ಇವತ್ತೇನಲಿ ಇಲ್ಲ, ಬರೀ 2 ಏರ್ಪೋರ್ಟ್ ಹೊಡೆದಿದ್ದೀನಿ ಅಷ್ಟೇ. ಏರ್ಪೋರ್ಟಿಂದ ಹೋಗಿದ್ದು ಬಂದಿದ್ದು, ಮತ್ತು ಏರ್ಪೋರ್ಟ್ ಹೋಗಿದ್ದು ಮತ್ತೆ ಬಂದಿದ್ದು, ಅಷ್ಟೇ ಮಾಡಿದ್ದು ಡ್ಯೂಟಿಗಳು. ಅಷ್ಟು ಬಂದರೆ ಈ ಥರ ಆಗುತ್ತೆ ಅಮೌಂಟ್. ಸುಮ್ಮನೆ ಲೋಕಲಲ್ಲಿ ಎಷ್ಟು ಒದ್ದಾಡಿದ್ರು ಆ ಟ್ರಾಫಿಕಲ್ಲಿ ಅರ್ನಿಂಗ್ಸ್ ಆಗೋದೇ ಇಲ್ಲ. ಯಾವಾಗಲೂ ಬರಲ್ಲ ಈ ಥರ. ಬಂದಾಗ ಅದೃಷ್ಟ ಅಷ್ಟೇ, ಬಿಡಬಾರ್ದು, ಎತ್ಕೊಂಡು ಮಾಡ್ತಾ ಇರಬೇಕಷ್ಟೆ. ಓಕೆ, ಈಗ ಸ್ವಲ್ಪ ಹೊತ್ತು 2 ಗಂಟೆ ಆಗಿದೆಯಲ್ಲ, ಒಂದು 3 ಗಂಟೆವರೆಗೂ ಎಲ್ಲಾದರೂ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡ್ತೀನಿ. ಈಗ ತಾನೇ ಏರ್ಪೋರ್ಟಲ್ಲಿ ಡ್ರಾಪ್ ಆಯಿತು. ಟೈಮ್ ಒಂದು 9 ಗಂಟೆ ಆಗಿದೆ. 9 ಗಂಟೆಗೆ ಆಗಿರೋ ಕಲೆಕ್ಷನ್ಸ್ ಇದು. ಸಿಕ್ಕಾಪಟ್ಟೆ ವೈಟಿಂಗ್ ಇದ್ದಂಗೆ ಇದೆ ಏರ್ಪೋರ್ಟಲ್ಲಿ ಇವತ್ತು. 400 ಗಾಡಿಗಳು ತೋರಿಸ್ತಾ ಇದೆ ಕ್ಯೂವು. 400 ಗಾಡಿಗಳಂದರೆ ಇನ್ನು ಮನೆಗೆ ಹೋಗೋದು ಯಾವಾಗಪ್ಪ ನಾನು. ನೋಡೋಣ, ಊಬರ್ ಗೋ ಕೂಡ ಆನ್ ಮಾಡ್ತೀನಿ ಇವಾಗ ಏರ್ಪೋರ್ಟಲ್ಲೇ. ಗೋವಲ್ಲಿ ಬಿದ್ದರೆ ಅದು ಸ್ವಲ್ಪ ಫಾಸ್ಟ್ ಮೂವಿಂಗ್ ಇರ್ಬೋದು. ಸೊ ಅದರಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ. ಅಂತೂ ಇಂತೂ ಡೇ ಕಂಪ್ಲೀಟ್ ಆಯಿತು. ರಿಪೋರ್ಟ್ ಟೈಮಿಗೆ ಅಷ್ಟು ತೋರಿಸ್ತೀನಿ ನೋಡಿ. 11:30 ಆಗಿದೆ ನೈಟು. 11:32 ಆಗಿದೆ ಮಿಡ್ ನೈಟು. ಟೋಟಲ್ ಅವರ್ಸ್ ಆನ್ಲೈನ್ ಎಷ್ಟು ಮಾಡಿದ್ದೀನಿ ಅಂದರೆ ನೋಡಿ, ಬೆಳಗ್ಗೆ 5 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದು, ಇವಾಗ 11:30 ಆಗಿದೆ. ಸೊ ಟೋಟಲ್ಲು 18 ಅವರ್ 27 ನಿಮಿಷ, 18 hours 27 minutes. ಇವತ್ತು ನಾನು ಡ್ಯೂಟಿ ಮಾಡಿರೋದು ಬರೀ 7 ಟ್ರಿಪ್ ಮಾಡಿದ್ದೀನಿ ಅಷ್ಟೇ. ಅದು ಏನಕ್ಕಪ್ಪ ಆಯಿತು ಅಂತ ಫುಲ್ ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ 5:20ಗೆ ಏರ್ಪೋರ್ಟ್ಗೆ ಪಿಕಪ್ ಮಾಡಿಕೊಂಡು ಏರ್ಪೋರ್ಟ್ ಪಿಕಪ್ ಡ್ರಾಪ್ ಮಾಡಿ, ಮತ್ತೆ 8:51ಗೆ ಏರ್ಪೋರ್ಟಿಂದ ವಾಪಸ್ ಬಂದಿದ್ದು. ಮತ್ತೆ 10:00ವರೆಗೆ ಏರ್ಪೋರ್ಟ್ ಪಿಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇಮಿಡಿಯೇಟ್ 11:00ವರೆಗೆ ಏರ್ಪೋರ್ಟಿಂದ ರಿಟರ್ನ್ ಬಂತು JP ನಗರ್ಗೆ. ಅದು 2 ಗಂಟೆಗೆ ಡ್ರಾಪ್ ಆಯಿತು. ಸೊ 1 ಗಂಟೆಗೆ ಯಾವುದೋ ಒಂದು ಡ್ಯೂಟಿ ಸಿಕ್ತು ಏರ್ಪೋರ್ಟ್ಗೆ, ಅದು ಕ್ಯಾನ್ಸಲ್ ಆಗೋಯಿತು 3 ಗಂಟೆಗೆ. 3 ಗಂಟೆಯಿಂದ ಮತ್ತೆ ಯಾವುದೂ ಇಲ್ಲ. 5 ಗಂಟೆ 4:50ಗೆ ಮತ್ತೆ ಅದು ಯಾವುದೋ ಒಂದು ಡ್ಯೂಟಿ ಸಿಕ್ತಷ್ಟೆ. ಮತ್ತು 4:50 ಆದಮೇಲೆ 7 ಗಂಟೆಗೆ ಇನ್ನೊಂದು ಏರ್ಪೋರ್ಟ್ ಡ್ಯೂಟಿ ತೊಗೊಂಡಿದ್ದೀನಿ. 7 ಗಂಟೆಯಲ್ಲಿ ತಗೊಂಡು ಅದು ಡ್ರಾಪ್ ಮಾಡೋಷ್ಟೊತ್ತಿಗೆ 9 ಆಯಿತು. 9:47ಕ್ಕೆ ಏರ್ಪೋರ್ಟಿಂದ ರಿಟರ್ನ್ ಟ್ರಿಪ್ಪು. ಅದು ಟೋಟಲ್ಲು ನಾನಿವತ್ತು 6,000 ಆಗತ್ತೆ ಅಂದ್ಕೊಂಡೆ, 5,000. ಆದರೆ ಲಾಸ್ಟ್ ಟ್ರಿಪ್ಪು ಏರ್ಪೋರ್ಟಿಂದ ಬರೀ 14 ಕಿಲೋಮೀಟ್ರ್ ಅಷ್ಟೇ ನಾನು ಡ್ರಾಪ್ ಸಿಕ್ಕಿದ್ದು. ಅದರಿಂದ ಬರೀ 203 ರೂಪಾಯಿ ಬಂದೈತೆ ಅಷ್ಟೇ. ಇದು
ಅಲ್ಲೇ ಹತ್ತಿರದಲ್ಲಿ ಹೊಸಲ್ಲಿ ಡ್ರಾಪ್ ಆಗಿದ್ದು. ಸೊ ಇದು ಡ್ರಾಪ್ ಇವರುಗಳು ಅರ್ನಿಂಗ್ಸ್ ನೋಡಿ. ಇವತ್ತು ಟೋಟಲ್ ಅರ್ನಿಂಗ್ಸ್ ಆಗಿರೋದು 4,665 ರೂಪಾಯಿ 18 ಅವರ್ ಆನ್ಲೈನಲ್ಲಿ ಇರೋದಕ್ಕೆ. ಇದರಲ್ಲಿ CNG ಎಲ್ಲ ಹೋಗಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಎಷ್ಟು ಅರ್ನಿಂಗ್ಸು, 4,665 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿರೋದು. ಇದರಲ್ಲಿ CNG 712 ರೂಪಾಯಿ ಬೆಳಗ್ಗೆ CNG ಹಾಕ್ಸಿದ್ದು. ಮತ್ತು ನೆಕ್ಸ್ಟ್ ಸೆಕೆಂಡ್ ಟೈಮು ಏರ್ಪೋರ್ಟ್ಗೆ ಹೋದಾಗ ಬರೀ 320 ರೂಪಾಯಿ ಅಷ್ಟೇ ಆಗಿದ್ದು CNG. ಆಲ್ರೆಡಿ ಫುಲ್ ಇತ್ತು, 3 ಪಾಯಿಂಟಿನ ಕಮ್ಮಿ ಆಗಿತ್ತು, 320 ರೂಪಾಯಿ ಆಯಿತು. ಸೊ ಅಷ್ಟಾಗಿ ಮತ್ತು 3ನೇ ಸರಿ ಏರ್ಪೋರ್ಟ್ಗೆ ಹೋದಾಗ ಕೂಡ ಹಾಕ್ಸಿದೆ, ಅದು 410 ಹಾಕ್ಸಿದ್ದು. ಅಷ್ಟು ಆಗಿ ಇನ್ನು CNG ನೋಡಿ ಎಷ್ಟಿದೆ ಅಂತ, ಇನ್ನು ಫುಲ್ ಐತೆ. ಇವಾಗ ಸಾಯಂಕಾಲ ಹಾಕ್ಸಿರೋದು. ಸೊ ಆ 400 ರೂಪಾಯಿ ಕೂಡ ಲೆಕ್ಕಕ್ಕಿಲ್ಲ, ಅದನ್ನು ನಾವು ಮೈನಸ್ ಮಾಡಿರೋದು ಪ್ಲಸ್ 200 ರೂಪಾಯಿ ಕೂಡ ಹಾಕ್ಕೋಬೋದು. ಸೊ ಇದು ಇವತ್ತಿನ ಅರ್ನಿಂಗ್ಸ್ ಬಂದು 3,423 ರೂಪಾಯಿ ಎಲ್ಲ ಹೋಗಿ. ಇನ್ನು ಊಟ ತೆಗಿಬೇಕು. ಊಟ ಬಂದು ಬೆಳಗ್ಗೆ 50 ರೂಪಾಯಿ, ಸಾಯಂಕಾಲ 100 ರೂಪಾಯಿ. ಊಟ CNG ಹೋಗಿ ಇವತ್ತು ಮಿಕ್ಕಿರೋ ಅಮೌಂಟ್ ಬಂದು 3,273 ರೂಪಾಯಿ ಉಳಿದಿದೆ. ಸೊ ಇದು ಇವತ್ತಿನ ಅರ್ನಿಂಗ್ಸ್ ಡೀಟೇಲ್ಸು. ಸಿಟಿ ಟ್ರಾಫಿಕ್ಕು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬರೀ ಏರ್ಪೋರ್ಟ್ ಡ್ಯೂಟಿಗೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು ಇವತ್ತು. ಅದಕ್ಕೆ 3 ಏರ್ಪೋರ್ಟ್ ಹೊಡೆದಿದ್ದೀನಿ. 3 ಏರ್ಪೋರ್ಟು ಆಯಿತು. ಮಧ್ಯಾಹ್ನ 7 ಗಂಟೆಯಿಂದ ಸಾಯಂಕಾಲ ಒಂದು 7 ಗಂಟೆವರೆಗೂ ಯಾವುದು ಡ್ಯೂಟಿಗಳು ಬರಲಿಲ್ಲ. ಏರ್ಪೋರ್ಟ್ ಕಾತ್ಕೊಂಡಿದ್ದೆ, ರಿಸರ್ವೇಷನ್ ಕೂಡ ನೋಡ್ತಾ ಇದ್ದೆ, ಯಾವುದು ಸಿಕ್ಕಿಲ್ಲ. 7 ಗಂಟೆಗೆ ಒಂದು ಬಂತು. ಸೊ ಅದಕ್ಕೆ ಲೇಟ್ ಆಗೋದು. ಇಲ್ಲಾಂದರೆ ಇವತ್ತು ಆರಾಮಾಗಿ 6,000 ಕ್ರಾಸ್ ಆಗ್ಬೋದಾಗಿತ್ತು. ಯಾಕಂದರೆ 7 ಗಂಟೆಗೇ ನಾನು ನಿಮಗೆ ಹೇಳಿದ್ನಲ್ಲ 3,500 ಆಗಿತ್ತು ಅಂತ. ಇನ್ನು 3 ಗಂಟೆಯಿಂದ ಇನ್ನು ಇವಾಗ 11 ಗಂಟೆವರೆಗೂ ನಾನೇನು ಕಿತ್ತಿದ್ದೇನಿಲ್ಲ, ಬರೀ 1,000 ರೂಪಾಯಿ ಅಷ್ಟೇ ಮಾಡಿದ್ದೀನಿ, ಎಕ್ಸ್ಟ್ರಾ ಬೇರೆ ಏನು ಮಾಡೇ ಇಲ್ಲ. ಅಷ್ಟೇ ಆಗಿರೋದು ಇವತ್ತಿಗೆ. ಸಿಟಿಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಸರ್. ಟ್ರಾಫಿಕ್ ತಪ್ಪಿಸ್ಕೊಳ್ಳೋ ಅಂತ ಏರ್ಪೋರ್ಟ್ಗೆ ಹೋದೆ. ಆ ಏರ್ಪೋರ್ಟಲ್ಲಿ ಕೂಡ ಇವಾಗ ಸಂಜೆ ಪ್ರೀಮಿಯರ್ ಕಾರುಗಳಂತೂ ಬೇಜಾನ್ ಹಂಗೆ ಕ್ಯೂವಲ್ಲಿ ಬಿದ್ದಿದ್ದಾವೆ, ಡ್ಯೂಟಿಗಳಿಲ್ಲ ಸರಿಯಾಗಿ. ನನ್ನ ಕ್ಯೂ ಬಂದು 520 ಇತ್ತು ಪ್ರೀಮಿಯರು. ಸುಮ್ಮನೆ ಮತ್ತೆ ಪ್ರೀಮಿಯರ್ಗೆ ಹೋದರೆ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಊಬರ್ ಗೋ ಆನ್ ಮಾಡಿಕೊಂಡು ಊಬರ್ ಗೋ ಅಲ್ಲೇ ಬಂದುಬಿಟ್ಟೆ. ಊಬರ್ ಗೋ ಬಂದಿದ್ದಕ್ಕೆ ಅಲ್ಲೇ ಬರೀ 200 ರೂಪಾಯಿ ಸಿಗ್ತದೆ. ಇನ್ನು ಅಲ್ಲಿಂದ ಮನೆಗೆ ಗೋಟು ಆಗದೆ ಯಾವುದು ಬರಲೇ ಇಲ್ಲ. ಹಂಗೆ ಸರಿ 50 ಸಾಕು ಅಂದ್ಕೊಂಡು ಆಫ್ ಮಾಡಿದ್ದೀನಿ. ಡ್ಯೂಟಿಗಳನ್ನ ಆಫ್ ಮಾಡಿ ಮನೆಗೆ ಹೋಗ್ತೀನಿ. ನಾಳೆ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಸ್ ಏನಿಲ್ಲ, ಇವತ್ತು ಆರಾಮಾಗಾಯಿತು. ಯಾಕಂದರೆ 3 ಏರ್ಪೋರ್ಟ್ ಅಲ್ಲ, 3 ಏರ್ಪೋರ್ಟ್ ಆಗಿರೋದ್ರಿಂದ ಅಷ್ಟು ಕಷ್ಟನೂ ಆಗಿಲ್ಲ, ಜಾಸ್ತಿ CNGನೂ ಕುಡ್ದಿಲ್ಲ, ಆರಾಮಾಗಿ ಅರ್ನಿಂಗ್ಸ್ ಆಯ್ತು ಇವತ್ತು. ಇದೇ ಥರ ಯಾವತ್ತೂ ಆಗಲ್ಲ, ಆಗಿದ್ರೆ ಚೆನ್ನಾಗಿರ್ತದೆ. ಟ್ರೈ ಮಾಡೋಣ, ಇದೇ ಥರ ಮಾಡಲಿಕ್ಕೆ ಟ್ರೈ ಮಾಡೋಣ. ಆದಷ್ಟು ಏರ್ಪೋರ್ಟ್ ಡ್ಯೂಟಿಗಳೇ ಮಾಡೋಣ. ಓಕೆ, ಇಷ್ಟೇ ಹೇಳ್ತಾ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಬೇರೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ನಾಳೆ ಸಿಗೋಣ. ಥ್ಯಾಂಕ್ ಯು.